ಮೈಯಲ್ಲಿ ನಾನು ಯಾವತ್ತೂ ಟ್ಯಾಟೂನೇ ಹಾಕಿಸ್ಕೊಂಡಿರಲಿಲ್ಲ. ಯಾಕೆಂದರೆ ನಮ್ಮ ಅಪ್ಪ ಹೇಳಿದರು, ಆರ್ಟಿಸ್ಟ್ಗಳು ಯಾವಾಗಲೂ ಟ್ಯಾಟೂ ಹಾಕ್ಸ್ಕೋಬಾರ್ದು, ಒಂದೊಂದ್ಸರಿ ಒಂದೊಂಥರ ಪಾತ್ರ ಇರುತ್ತೆ, ಅದಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದರು. ಐ ವಾಸ್ ಲೈಕ್ ಹೌದಾ ಸರಿ ಓಕೆ ಅಂಥೇಳಿ ಹಂಗಾಗಿ ಟ್ಯಾಟೂ ಹಾಕ್ಸ್ಕೊಂಡಿರಲಿಲ್ಲ. ಆಮೇಲೆ ರೀಸೆಂಟಾಗಿ ಎಲ್ಲರೂ ಟ್ಯಾಟೂ ಅದೊಂಥರ ಟ್ರೆಂಡ್ ಆಗೋಗ್ಬಿಟ್ಟಿದೆ, ಎಲ್ಲರೂ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಹಂಗೆ ಏನೇನೋ ವೆರೈಟಿ ಟ್ಯಾಟೂ ಹಾಕ್ಸ್ಕೊಳ್ಳೋರಲ್ಲ. ನಾನು ಅದಕ್ಕೆ ನನ್ನ ವೆರಿ ಕ್ಲೋಸ್ ಫ್ರೆಂಡಿಗೆ ಕೇಳಿದೆ, ಏನಕ್ಕೆ ಟ್ಯಾಟೂ ಎಲ್ಲ ಹಾಕ್ಸ್ಕೊತೀರಪ್ಪ ಶೋಕಿ ಅದು, ಮಚ್ಚ ಸತ್ತಾಗ ಮೈ ಮೇಲೆ ಬಟ್ಟೆನೂ ಬಿಡಲ್ವಂತೆ. ಅಟ್ಲೀಸ್ಟ್ ನಮ್ಮ ಇಷ್ಟಪಟ್ಟವ್ರ ಹೆಸರಾದರೂ ನಮ್ಮ ಮೈ ಮೇಲೆ ಇರುತ್ತೆ, ನಮ್ಮ ಚರ್ಮದಲ್ಲಿ ಅದನ್ನಂತೂ ಏನು ಮಾಡೋಕ್ಕಾಗಲ್ವಲ್ಲ ಅವರು, ಅದಾದರೂ ನಮ್ಮ ಜೊತೆಗೆ ಬರಲಿ ಅಣ್ಣ. ನನಗೆ ಎಲ್ಲೆಲ್ಲೋ ಹೊಟ್ಟೋಯ್ತು ಥಾಟ್, ಹೌದಾ ಸರಿ ಓಕೆ ಹಂಗಾರೆ ನಾನು ಟ್ಯಾಟೂ ಹಾಕ್ಸ್ಕೋತೀನಿ ಅಂತ. ಆವಾಗ ಒಂದು ಫೈನಲ್ ಧೈರ್ಯ ಮಾಡಿದ್ದು ನಾನು. ಅದಕ್ಕಿಂತ ಮುಂಚೆ 2 ಸತಿ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಅವ್ರು ಜರ್ರಂದು ಯಪ್ಪ ಚುಚ್ತಾರೆ ಇವರು ಅಂದ್ಬಿಟ್ಟು ಹೋಗಿರಲಿಲ್ಲ. ಬಟ್ ತುಂಬ ಗಟ್ಟಿ ಜೀವ ಮಾಡಿ ಹಾಕಿಸ್ಕೊಂಡೆ ಟ್ಯಾಟೂನ. ತುಂಬ ಖುಷಿ ಆಯಿತು. ಈ ವರ್ಷದ ಆ್ಯನಿವರ್ಸರಿಗೆ ಅದು ನನಗೆ ನೆನಪಾಗಿರಲಿ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಟ್ಯಾಟೂ. ಏನೇನಿದೆ ನೇಮ್ ಇದೆ? ನೇಮ್ ಇದೆ ಶರತ್ ಮತ್ತು ಅವಿನ್ಯ ಅಂತ ನೇಮ್ ಇದೆ. ಆಮೇಲೆ ನನ್ನ ಇಷ್ಟ ದೇವರು ಕೃಷ್ಣ, ಹಾಗಾಗಿ ಕೊಳಲು ಮತ್ತು ನವಿಲ್ಗರಿ ಇದೆ, ಹಾಗಾಗಿ ಅದನ್ನು ಹಾಕಿಸ್ಕೊಂಡಿದ್ದೀನಿ.